ನಾವು ಬಂದ ಮೇಲೆ ಎರಡು ಹಂತದಲ್ಲಿ ಒಂದೂವರೆ ವರ್ಷದ ಹಿಂದೆ ಒಟ್ಟು ಏನು ಖಾತೆ ಬದಲಾವಣೆ ಆಗುತ್ತೆ ಅದರಲ್ಲಿ 66% ಅಷ್ಟು ಖಾತೆಗಳನ್ನ ಆಟೋಮ್ಯಾಟಿಕ್ ಆಗಿ ಖಾತೆ ಬದಲಾವಣೆಯನ್ನ ಜಾರಿ ಮಾಡಿದ್ದೇವೆ. ಈಗ ಕಳೆದ ತಿಂಗಳು ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮಲ್ಲಿ ಈಗ 98% ಖಾತೆಗಳು ಆಟೋಮ್ಯಾಟಿಕ್ ಆಗಿ ಖಾತೆ ಬದಲಾವಣೆ ಮಾಡೋದು ಆಟೋಮ್ಯೂಟೇಷನ್ ತಗೊಂಡು ಬಂದಿದ್ದೇವೆ. ಆಟೋಮ್ಯೂಟೇಷನ್ ಒಟ್ಟು ಏನ್ ಖಾತೆ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ ಒಂದು ತಿಂಗಳಿನಲ್ಲಿ ಒಂದು ವರ್ಷದಲ್ಲಿ 98% ಈಗ ಆಟೋಮ್ಯಾಟಿಕ್ ಆಗುತ್ತೆ. ಕೆಲವು ಅರ್ಜಿ ಕೊಟ್ಟ 3 ಗಂಟೆ ಒಳಗಡೆ ಆಗ್ತದೆ, ಕೆಲವು 8ನೇ ದಿನ ಆಗ್ತದೆ, ಇನ್ ಕೆಲವು 16ನೇ ದಿನ ಆಗುತ್ತೆ ಕಾನೂನು ಪ್ರಕಾರವಾಗಿ. ತಕರಾರು ಬಂದ್ರೆ ಮಾತ್ರ ಅದು ಡಿಸ್ಪ್ಯೂಟ್ಗೆ ಹೋಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಯಾರ್ದು ಅದನ್ನ ಭೇಟಿ ಮಾಡೋದು ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಮ್ಯೂಟೇಷನ್ ಅನ್ನ ಜಾರಿ ಮಾಡಿದ್ದೇವೆ. ದೇಶದಲ್ಲೇ ಇದು ಅತ್ಯಂತ ಒಂದು ಪ್ರಗತಿಪರ ಹೆಜ್ಜೆಯನ್ನ ಇಟ್ಟು 98% ಖಾತೆ ಬದಲಾವಣೆ ಆಟೋಮ್ಯಾಟಿಕ್ ಮಾಡಿದ್ದೇವೆ. ಅವರು ಇನ್ನೊಂದು ಹೇಳಿದ್ರು, ಕೆಲವರು ಹೋಗಿ RI ಅನ್ನ ಭೇಟಿ ಮಾಡಿದ್ರೆ ಆವಾಗ ಎಲ್ಲ ಸುಗಮವಾಗಿ ಆಗುತ್ತೆ, ಭೇಟಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ತಕರಾರಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನ್ ಮಾಡಿದ್ದೇವೆ, RI ಈಗ ತಕರಾರು ಕೊಡುವಂತಹದ್ದು ಸರ್ಕಾರದ್ದು ಏನಾದ್ರೂ ಹಿತಾಸಕ್ತಿ ಇದ್ರೆ ಮಾತ್ರ RI ತಕರಾರು ಕೊಡಬಹುದು. ಖಾಸಗಿ ವ್ಯಕ್ತಿಗಳದ್ದು ಏನಾದ್ರೂ ತಕರಾರು ಇದ್ರೆ ಅವ್ರಿಗೆ ಲಾಗಿನ್ ಕೊಟ್ಟಿದ್ದೀವಿ, ಅವರೇ ಸಲ್ಲಿಸಬೇಕು. ಅರ್ಥ ಆಗ್ತಾ ಇದೆ? ಈಗ RI ಪ್ರೈವೇಟ್ ಡಿಸ್ಪ್ಯೂಟ್ ಅನ್ನ RI ಹಾಕಂಗಿಲ್ಲ. ಪ್ರೈವೇಟ್ ನೀವು ಈಗ ನೀವು ವ್ಯವಹಾರ ಮಾಡ್ಕೊಂಡಿದೀವಿ, ನಿಮ್ಮ ಬಂಧುಗಳದ್ದು ಏನಾದ್ರೂ ಇದ್ರೆ ಅವರೇ ಡೈರೆಕ್ಟ್ ಡಿಸ್ಪ್ಯೂಟ್ ಹಾಕ್ಬೇಕು. ಇಷ್ಟ ದಿನ ಏನಾಗ್ತಾ ಇತ್ತು, ಅವರಿಂದ RI ಅರ್ಜಿ ತಗೊಂಡ್ಬಿಟ್ಟು ಡಿಸ್ಪ್ಯೂಟ್ ಆಗ್ತಾ ಇದ್ರು, ಅದನ್ನ ಬಂದ್ ಮಾಡಿದ್ದೇವೆ. ಎರಡನೇದು, ಕೆಲವರು RIಗಳು ಅವ್ರದ್ದು ಸ್ಪಾನ್ಸರ್ಡ್ ವ್ಯಕ್ತಿಗಳನ್ನ ಇಟ್ಕೊಂಡು ಅವ್ರ ಕಡೆಯಿಂದ ಡಿಸ್ಪ್ಯೂಟ್ ತಗೋತಾ ಇದ್ದಾರೆ ಅಂತ ದೂರು ಬಂತು. ಅದಕ್ಕೆ ಏನ್ ಮಾಡಿದೀನಿ, ಡಿಸ್ಪ್ಯೂಟ್ ಹಾಕೋರಿಗೆ ಈಗ ಆಧಾರ್ EKYC ಅನ್ನ ಮ್ಯಾಂಡೇಟರಿ ಮಾಡಿದ್ದೇವೆ. ಸೊ ಒಂದೇ ವ್ಯಕ್ತಿ 3-4 ಡಿಸ್ಪ್ಯೂಟ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಿನ್ಗೂ ಇದಕ್ಕೂ ಸಂಬಂಧ ಏನಪ್ಪಾ ಅಂತ ಕೇಳ್ಬಹುದು.